ಹಲೋ ನಮಸ್ಕಾರ, ಪ್ರತಿದಿನ ಗಾರ್ಡನಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನೋಡ್ರಿ ನನ್ನ ಮಲ್ಲಿಗೆ ಗಿಡದ ಪರಿಸ್ಥಿತಿ ಫುಲ್ ಬ್ಲ್ಯಾಕ್ ಫಂಗಸ್ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಒಂದು 15 ಡೇಸ್ ಬ್ಯಾಕ್ ಸ್ವಲ್ಪ ಇತ್ತು, ಅದನ್ನು ಅಲಕ್ಷ್ಯ ಮಾಡಿದ್ದಕ್ಕೆ ಈ ಪರಿಸ್ಥಿತಿಯಾಗಿದೆ. ಎಲ್ಲ ಗಿಡಕ್ಕೆಲ್ಲ ಎಲೆಗಳಂತೂ ಎಲ್ಲವೂ ಹರಡ್ಬಿಟ್ಟಿತ್ತು, ಕಾಂಡಕ್ಕೂ ಸಹಿತ ಹರಡೋಕ್ಕೆ ಶುರುವಾಗಿತ್ತು. ಹಾಗಾಗಿ ನಾನು ಕಂಪ್ಲೀಟ್ ಕಟ್ ಮಾಡಿಬಿಟ್ಟಿದ್ದೀನಿ. ಎಲೆಗಳಂತೂ ಏನೂ ಉಳಿಸಿಲ್ಲ. ಕಾಂಡಗಳನ್ನು ಅದು ಮೇನ್ ಸ್ವಲ್ಪ ದಪ್ಪ ಬ್ರಾಂಚಸ್ ಏನಿದೆ ಅವನ್ನಷ್ಟೇ ಉಳಿದದ್ದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟಿನಿ. ಅದ್ರ ಪಕ್ಕಕ್ಕಿರೋ ಮೂಸಂಬಿ ಗಿಡಕ್ಕೂ ಸಹಿತ ಹಿಂಗೆ ಆಗಿಬಿಡ್ತು. ಅದಕ್ಕೆ ಅದನ್ನು ಸಹಿತ ಕಟ್ ಮಾಡಿ ತೆಗೆದಾಕ್ಬಿಟ್ಟಿದ್ದೀನಿ ಇವತ್ತು. ಈ ಕಟ್ಟಿಂಗ್ಸ್ನಿಂದ ನನಗೇನು ಅದರಲ್ಲಿ ಹೆಲ್ದಿ ಬ್ರಾಂಚಸ್ ಯಾವಿದಾವು, ಆ ಫಂಗಸ್ ಯಾವುದಕ್ಕೆ ಹರಡಿಲ್ಲ ಅದನ್ನು ನೋಡಿಕೊಂಡು 45 ಡಿಗ್ರಿ ಆ್ಯಂಗಲ್ನಲ್ಲಿ ಅವನ್ನು ಒಂದು 7 ಅಥವಾ 8 ಇಂಚ್ ಎತ್ತರ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಅಲ್ಲಿಂದ ನಾನು ಈ ಕಟ್ಟಿಂಗ್ಸಿಂದ ಗಿಡಗಳನ್ನು ಬೆಳೆಸಲಿಕ್ಕೆ ಅಂತ ಮೀಶೋದಲ್ಲಿ ನಾನು ಮಾರೋದಕ್ಕೆ ನನಗೆ ಅನುಕೂಲ ಆಗ್ತದೆ. ನಾನು ಮೀಶೋದಲ್ಲಿ ಮಾರಲಿಕ್ಕೆ ಹೊರಗಿಂದ ರಿಸೋರ್ಸ್ ಮಾಡೋದಿಲ್ಲ, ಮನೆಯಲ್ಲಿರೋ ಗಿಡಗಳನ್ನು ಕಟ್ಟಿಂಗ್ಸಿಂದನೇ ಹಚ್ಚಿ ನಾನು ಮಾರ್ತೀನಿ. ಹಾಗಾಗಿ ನಾನು ಇದರಲ್ಲಿರೋ ಹೆಲ್ದಿ ಬ್ರಾಂಚಸ್ನ ತೊಗೊಂಡು ಮಾರ್ತಾಯಿದ್ದೀನಿ. ಈ ಥರ ಗ್ರೋ ಬ್ಯಾಗ್ಸ್ನಲ್ಲಿ ಕೋಕೋಪೀಟು ಮಣ್ಣು ಹಾಕಿ ನಾನು ತಯಾರು ಮಾಡಿರ್ತೀನಿ. ಒಂದು 15 ದಿವಸ ಮುಂಚೆ ನಾನು ಹಾಕಿರೋ ಗಿಡ ನೋಡಿ ಆಲ್ರೆಡಿ ಎಷ್ಟು ಚಂದ ಒಂದು 3-4 ಎಲೆಗಳು ಬಿಟ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಈಗ ನನ್ನ ವೃಂದಾವನದಲ್ಲಿರೋ ತುಳಸಿ ಗಿಡ ಏನಾಗಿದೆ ಅಂದರೆ ಬಹಳ ದೊಡ್ಡದಾಗಿ ಬೆಳ್ಕೊಂಡು ಅಗಲಾಗಿ ಹರಡ್ಕೊಂಡ್ಬಿಟ್ಟೈತಿ. ಹೋಗ್ತಾ ಬರ್ತಾ ಎಲ್ಲರಿಗೂ ಬಡ್ಕೊಂಡು ಅಡ್ಡಾಡ್ದಂಗೆ ಆಗತ್ತೈತಿ. ಅದಕ್ಕೆ ನಾನು ಅದನ್ನೊಂದು ಸ್ವಲ್ಪ ಕಟ್ಟಾಗ್ತೀನಿ. ಟೈಟಾಗಿ ಒಟ್ಟ ಕಟ್ಟಬಾರ್ದು ಯಾವತ್ತು, ಯಾಕಂದ್ರೆ ಒಂದು ಸ್ವಲ್ಪ ಲೂಸಾಗಿ ಕಟ್ಟಿದರೆ ಒಂದು ಗಾಳಿ ಆಡ್ತೈತಿ. ಆವಾಗ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿತ್ತಂದ್ರೆ ಕಾಂಡಗಳು ಚೆಂದ ಹೆಲ್ದಿಯಾಗಿರ್ತಾವೆ. ಇನ್ನೊಂದಂದ್ರೆ ಮುರಿಯೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಜೋರಾಗಿ ಗಾಳಿ ಬಿಟ್ಟಾಗೂ ಅವಕ್ಕೆ ಭಾಳ ಡಿಸ್ಟರ್ಬೆನ್ಸ್ ಆಗೋಲ್ಲ, ಬೇರಿಗೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿ ಸ್ಟೀಡಿಯಾಗಿ ಇರ್ತಾವೆ. ಭಾಳ ಟೈಟಾಗಿ ಕಟ್ಟಿಬಿಟ್ವಿ ಗಾಳಿ ಬಂದಾಗಂತಂದ್ರೆ ಅದರದ್ದು ಪೊಸಿಷನ್ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಅದನ್ನು ಸ್ವಲ್ಪ ಯಾವಾಗಲಾದ್ರೂ ದಟ್ಟ ಗಿಡಗಳು ಇರ್ತಾವಲ್ಲ ಈ ಥರ ಅಲ್ಲಾಡಿಸ್ಬೇಕು, ಯಾಕಂದ್ರೆ ಅದೆಲ್ಲ ಕೀಟಗಳು ಬೀಳ್ತಾವೆ, ಹಾಗೆ ಒಣಗಿರೋ ಎಲೆಗಳು ಕೂಡ ಬಿದ್ದು ಬಿಡ್ತಾವೆ. ಆವಾಗ ಗಿಡ ಇನ್ನೂ ಹೆಲ್ದಿಯಾಗಿ ಬೆಳೆಯುತ್ತೆ. ಇಲ್ಲಿ ನೋಡ್ರಿ ನನ್ನ ಮಲ್ಲಿಗೆ ಗಿಡ ಹೇಳಿದ್ನಲ್ಲ 3 to 4 ಬ್ರಾಂಚಸ್ ಅಷ್ಟೇ ಉಳಿಸಿದ್ದೀನಿ ಅಂತ. ಆ ರೀತಿ ಉಳಿಸಿ ಕಂಪ್ಲೀಟ್ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಅದೇನು ಮೇಲ್ಗಡೆ ಇದೆಯಲ್ಲ ಅಲ್ಲೆಲ್ಲ ಅರಶಿನ ಹಚ್ಬಿಡ್ತೀನಿ, ಅಂದರೆ ಅದು ಆ್ಯಂಟಿಫಂಗಲ್ ಆಗಿ ಯೂಸ್ ಆಗುತ್ತೆ. ನನ್ನ ಗಿಡನೂ ಇನ್ನೂ ಚೆನ್ನಾಗಿ ಬೆಳಿತೈತಿ. ಆಮೇಲೆ 1.5 ಲೀಟ್ರ್ ನೀರು ತೊಗೊಂಡು ಒಂದು 5 ml ನೀಮ್ ಆಯಿಲ್ ಹಾಕಿ ಅದರೊಳಗೆ ನಾನೀಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಾಕಿ ಒಂದು 7-8 ತಾಸು ನೆನೆ ಇಟ್ಬಿಟ್ಬಿಡ್ತೀನಿ. ಇದರಿಂದ ನನ್ನ ಗಿಡಗಳು ಬಹಳ ಬೇಗ ಬೆಳೀತಾವೆ. ಫಂಗಸ್ ಈಗ ಆಲ್ರೆಡಿ ಏನದು ಮುಂಚೆ ಅಟ್ಯಾಕ್ ಆಗಿತ್ತಲ್ಲ ಅದು ಈಗ ನಾನು ಮತ್ತೆ ನೆಕ್ಸ್ಟ್ ಗಿಡ ಬೆಳೆದಾಗ ಅದು ಅಟ್ಯಾಕ್ ಆಗೋದಿಲ್ಲ. ಆಮೇಲೆ ಬೆಳೆಯೋ ಚಾನ್ಸಸ್ ಕೂಡ ಚೆನ್ನಾಗಿ ಆಗ್ತದೆ. ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ. ನನ್ನ ಪ್ರತಿದಿನದ ವ್ಲಾಗ್ಸ್ ನಿಮ್ಗೆ ಇಷ್ಟ ಆತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.